ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಹಾ ಭೂಮಿಕಾ, ಏನ್ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ರಿ ಲಾಸ್ಟ್ ಅಲ್ಲಿ. ಆ ಡಿ-ಬಾಸೇ ಬಂದ್ಬಿಟ್ರು ಅಲ್ಲಿ. ಆ ವಿಸಿಲ್ ಚಪ್ಪಾಳೆನೆ ಹೇಳುತ್ತೆ. ನಮ್ಮ ಜಡ್ಜಸ್ಗೆ ಈ ಸಾಂಗ್ ಎಷ್ಟಿಷ್ಟ ಆಯ್ತು ಅಂತ ಕೇಳೋಣ. ತರುಣ್ ಅವರೇ. ಭೂಮಿಕಾ, ಯು ಆರ್ ಅ ವೆರಿ ಸ್ಟ್ರಾಂಗ್ ಆಕ್ಟರ್. ಅಂದ್ರೆ ಏನೇ ಎಕ್ಸ್ಪ್ರೆಷನ್ಸ್ ಕೇಳಿದ್ರು, ಏನೇ ಕೇಳಿದ್ರು ಒಂದು 10 ವೆರೈಟಿ ಕೊಡುವಷ್ಟು ನಿಮ್ಮ ಹತ್ರ ಪೊಟೆನ್ಷಿಯಲ್ ಖಂಡಿತವಾಗ್ಲೂ ಇದೆ. ಅಗೇನ್ ದಟ್ ವಿ ಕ್ಯಾನ್ ಸಿ ಇನ್ ದ ಸಾಂಗ್ ಆಲ್ಸೋ. ವಾಟ್ ಯು ಹ್ಯಾವ್ ಡನ್ ಇಸ್ ಸೂಪರ್. ಆದ್ರೆ ಏನು ಅಂತಂದ್ರೆ ವೆನ್ ವಿ ಆರ್ ಶೂಟಿಂಗ್ ಫಾರ್ ಸಿನಿಮಾನೋ ಈ ತರದಿನ ಸಾಂಗೋ ಮಾಡಬೇಕಾದ್ರೆ ಕಂಟ್ರೋಲ್ ಆನ್ ಎಕ್ಸ್ಪ್ರೆಷನ್ಸ್ ಬೇಕು ನಮಗೆ. ಸ್ವಲ್ಪ ಜಾಸ್ತಿ ಮಾಡಿದ್ರೆ ತುಂಬಾ ಜಾಸ್ತಿ ಅನ್ಸುತ್ತೆ. ಸ್ಟೇಜಿಗೆ ಎಲ್ಲಾನು ಓಕೆ, ಸಿನಿಮಾಗೆ ಅಂತ ಬಂದಾಗ ಅದ್ರದ್ದೊಂದು ಕಂಟ್ರೋಲಿಂಗ್ ಗೊತ್ತಿರ್ಬೇಕಷ್ಟೇನೆ. ಆ ಚಿಕ್ಕ ಸ್ಮೈಲ್ ಅಲ್ಲೇ ಅದು ಕ್ಲೋಸ್ ಅಪ್ ಇಟ್ಟಿದ್ದೀನಿ ನಾನು, ಒಂದು ಚಿಕ್ಕ ಸ್ಮೈಲ್ ಅಷ್ಟೇ ಅಂತಂದ್ರೆ ಅಷ್ಟೇ. ಅದು ನಿಶ್ವಿಕ್ ಅವಲ್ ಹೇಳ್ತಿರ್ತಾರೆ 70 mm ಸ್ಕ್ರೀನ್ ಸ್ವಲ್ಪ ಹಿಂಗ್ ನಕ್ಕದ್ರೆ ಇಲ್ಲಿಂದ ಇಲ್ಲಿವರೆಗೆ ಕಾಣಿಸುತ್ತದು ಅಂತ ಅಂದ್ಬಿಟ್ಟು. ಹಂಗೆ ಸುಮ್ಮನೆ ಸ್ವಲ್ಪ ಹಂಗ್ ಮಾಡಿದ್ರೆ ಸಾಕು, ಒಂದು ಚಿಕ್ಕ ಹಿಂಗ್ ಎಕ್ಸ್ಪ್ರೆಷನ್ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ. ಕ್ಯಾಮ್ರಾಗೆ ಆಕ್ಟ್ ಮಾಡ್ಬೇಕಾದ್ರೆ ಯು ಶುಡ್ ನೋ ದಟ್ ನಿಮ್ ಏನೇ ಎನರ್ಜೀಸ್ ಇದ್ರು, ನಿಮ್ಗೆ ಏನೇ ಇದ್ರು ಆಕ್ಟ್ ಟು ದಟ್ ಎಕ್ಸಾಕ್ಟ್ ಫ್ರೇಮ್. ಅದೊಂದು ನೀವು ಆಸ್ ಅನ್ ಆಕ್ಟರ್ ಕೂಡ ಕಲ್ತ್ಕೋಬೇಕು. ಸರಿನಾ? ಗುಡ್ ಲಕ್. ಥ್ಯಾಂಕ್ ಯು ನಿಶ್ವಿಕಾ. I have the same thing to say. Tarun sir ಹೇಳ್ದಂಗೆನೆ ಲ ಪ ಸ ವರ್ಡ್ಸ್ ದಟ್ ಲಿಪ್ ಟಚ್ ಆಗುತ್ತೆ ಅಥವಾ ಮೌತ್ ಓಪನ್ ಆಗೋದನ್ನ ವಿ ಡೋಂಟ್ ಹ್ಯಾವ್ ಟು ಸೇ ಇಟ್ ದಟ್ ಲೌಡ್. ಆ್ಯಂಡ್ ಎನಿವೇ ನಾವು ಹಾಡ್ತಾ ಇಲ್ಲ, ಹಾಡಿರೋದಕ್ಕೆ ಲಿಪ್ ಸಿಂಕ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಲಿಪ್ಪಿಂಗ್ ಯು ಶುಡ್ ಆಲ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಎವ್ರಿ ಟೈಮ್ ದೇರ್ಸ್ ಅ ಸ್ಲೋ ಮೋಷನ್ ಅಂದಾಗ ಲಿಪ್ಪನ್ನ ನೀವು 2 times 2 ಮಾಡಿದ್ರೆ -1 ಸತಿ ಮಾಡ್ಬೇಕಷ್ಟೇನೆ. ಓಕೆ, ಬಟ್ ಅದರ್ ದನ್ ದಟ್ ತರುಣ್ ಸರ್ ಹೇಳ್ದಂಗೆ ಯು ಹ್ಯಾವ್ ಒನ್ ಸೂಟ್ ಕೇಸ್ ಫುಲ್ ಆಫ್ ಎಕ್ಸ್ಪ್ರೆಷನ್ಸ್. ಅಳು ಅಂದ್ರೆ 20 ಥರ ಅಳು ತೋರಿಸೋ ಅಂತ ಒಂದು ಕೆಪಾಸಿಟಿ ಇರುವಂತ ಆಕ್ಟರ್ ನೀವು. ಸೊ ಎಕ್ಸ್ಪ್ರೆಷನ್ಸ್ ಎಲ್ಲ ಮುದ್ದಾಗಿ ಕೊಟ್ಟಿದ್ದೀರಾ. ಓಕೆ, ವೆರಿ ವೆಲ್ ಡನ್. ಥ್ಯಾಂಕ್ ಯು. ಪ್ರೇಮ ಮ್ಯಾಮ್. ಭೂಮಿಕಾ ಮ್ಯಾಮ್, ನಿಶ್ವಿಕಾ ಮತ್ತೆ ತರುಣ್ ಹೇಳಿದ ಅರ್ಥ ಆಯ್ತು? ಅರ್ಥ ಆಯ್ತು ಮ್ಯಾಮ್. ಓಕೆ, ಐ ಕಮ್ ಅಂಡ್ ಟೀಚ್. ಹೆಂಗ್ ಮಾಡೋದು ನಾ ಹೇಳ್ತೀನಿ ಎಕ್ಸ್ಪ್ರೆಷನ್. ಮೇಡಮ್ ಬರ್ಲಿ ನಮ್ಮ ಮಹಾನಟಿ ಪ್ರೇಮ ಮೇಡಮ್ಗೆ ಚಪ್ಪಾಳೆ. ರಮೇಶ್ ಸರ್, ನಿಮ್ಗೆ ಹೇಗೆ ಅನ್ಸ್ತು ಭೂಮಿಕಾ ಅವರ ಅಭಿನಯ? ಭೂಮಿಕಾ ಸರ್, ನಿಮ್ ನೋವಿಗೆ ನಾನು ಸ್ಪಂದಿಸ್ತೀನಿ. ಜೋಡಿನೇ ಕೊಡದೆ ಲವ್ ಮಾಡೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತು. ಅಲ್ಲ, ಬಹಳ ಚೆನ್ನಾಗಿ ಮಾಡಿದ್ರಿ, ನೋ ಪ್ರಾಬ್ಲಮ್. ಓಕೆ, ಇವ್ರೆಲ್ಲ ಹೇಳಿದ ಪಾಯಿಂಟ್ ಏನಂದ್ರೆ, ಒಂದು ಸೀನ್ ಮಾಡ್ತಿರಲ್ಲ, ಸೀನಲ್ಲಿ ಎಕ್ಸ್ಪ್ರೆಷನ್ ಕೊಡಕ್ಕೆ ಸ್ವಾಭಾವಿಕವಾಗಿ ಏನ್ ಕೊಡ್ತಿರೋ ಅದನ್ನ ಕೊಡ್ಬೋದು. ಬಟ್ ಸಾಂಗ್ ಅಲ್ಲಿ ಅದು ಒಂದು ಮೀಟರ್ ಆಗ್ಬೇಕು. ಅದೇ ಎಕ್ಸ್ಪ್ರೆಷನ್ ಆ ಸಾಲಿನ ಒಳಗೆ, ಆ ಬೀಟಿನ ಒಳಗೆ ಆಗ್ಬೇಕು. ಅಲ್ಲೇ ಸ್ಮಾಲ್ ಚಾಲೆಂಜ್ ಇರೋದು ಆಕ್ಟರ್ಸ್ಗೆ ಸಾಂಗ್ ಅಲ್ಲಿ. ಏನು ಅಂದ್ರೆ, ನಿಮ್ಮ ನ್ಯಾಚುರಲ್ ಎಕ್ಸ್ಪ್ರೆಷನ್ ಎಷ್ಟು ಲೆಂತ್ ಬೇಕಾದ್ರೆ ಸೀನಲ್ಲಿ ಕೊಡ್ತೀರಿ, ಬಟ್ ಸಾಂಗ್ ಅಲ್ಲಿ ಈ ಬೀಟ್ ಒಳಗೆ ಕೊಡ್ಲೇಬೇಕು. ದಟ್ ಇಸ್ ಅ ಸ್ಮಾಲ್ ಟ್ರಿಕ್ ಅಷ್ಟೇ, ಅದನ್ನ ಕಲ್ತ್ಕೊಳ್ಳಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಭೂಮಿಕಾ ಅವರ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4.5. 4.5. ಪ್ರೇಮ ಮ್ಯಾಮ್ 4. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ 4. ಥ್ಯಾಂಕ್ ಯು ಮ್ಯಾಮ್. 4.5 ಬಂದಿದೆ. ಸೂಪರ್ ಭೂಮಿಕಾ. ಥ್ಯಾಂಕ್ ಯು ಅಕ್ಕ. ಸಿಂಡ್ರೆಲ್ಲಾ. ಎಲ್ಲ ಕಂಟೆಸ್ಟೆಂಟ್ಗಳಿಗೆ ನಾವು ಅದೇ ಎಕ್ಸ್ಪ್ರೆಷನ್ ಕೊಡಿ, ಇದೇ ಎಕ್ಸ್ಪ್ರೆಷನ್ ಕೊಡಿ, ಏನ್ ಕೇಳಿದ್ರು ಅವ್ರಿಗೆ ಕನ್ವೆ ಆಗ್ತಿಲ್ಲ. ಯಾಕಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ಯು ಶೋ ಸಮ್ ರೆಫರೆನ್ಸ್ ಏನೋ ಆತರ ತೋರಿಸಿಲ್ಲ ಅಂತಂದ್ರೆ ಅವ್ರಿಗೂ ಕನೆಕ್ಟ್ ಆಗಲ್ಲ. ಸೊ ಐ ವಾಂಟ್ ಟು ಶೋ ಸಮ್ ನೈಸ್ ರೆಫರೆನ್ಸ್ ಸೊ ದಟ್ ಅವ್ರಿಗೂ ಅರ್ಥ ಆಗುತ್ತೆ ಅಂತ. ಸಾಂಗ್ ಅಂತಂದ್ರೆ ವೆರೈಟೀಸ್ ಇರುತ್ತೆ ಗೊತ್ತಾ. ಫಾರ್ ಎಕ್ಸಾಂಪಲ್, ಫಸ್ಟ್ ನಿಮಗೆ ಒಂದು ಜೋಶ್ ಇರುವಂತ ಸಾಂಗ್ ಮಾಡ್ಬೇಕು, ಒಂದು ಎನರ್ಜಿ ಇರುವಂತ ಸಾಂಗ್ ಮಾಡ್ಬೇಕು ಅಂದ್ರೆ ಹೆಂಗಿರ್ಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಜೋಕ್ಸ್ ಅಪಾರ್ಟ್. ಓಕೆ, ಅಗೇನ್ ದಟ್ ವಾಸ್ ಅ ಗ್ರೇಸ್. ಅದೊಂದು ಪ್ರಮೋಷನಲ್ ಸಾಂಗ್, ಅದು ಮಾದ ಮತ್ತು ಮಾನಸಿಗೆ ಪ್ರಮೋಷನಲ್ ಸಾಂಗ್ ಮಾಡ್ತಾರೆ ಅವರು. ಎಷ್ಟು ಎಲಿಗೆಂಟ್ ಆಗಿ, ಏನ್ ಕ್ಲಾಸ್ ಆಗೋದನ್ನ ಚೆನ್ನಾಗಿ ಶೂಟ್ ಮಾಡಿದ್ರೆ. ಸಿ ದಟ್ ಇಸ್ ದ ಎಕ್ಸ್ಪ್ರೆಷನ್ ವಾಟ್ ಶಿ ಇಸ್ ಗಿವನ್ ಇನ್ ದಟ್ ಹೋಲ್. ಶಿ ಇಸ್ ಅ ವೆರಿ ಗುಡ್ ಆಕ್ಟರ್, ಶಿ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಏನ್ ಗೊತ್ತಾ, ಚಿತ್ರರಂಗದಲ್ಲಿ ವರ್ಕ್ ಆಗಿಲ್ಲ, ನಾನು ವರ್ಕ್ ಆಗಿಲ್ಲ, ಆಸ್ ಆಕ್ಟರ್ ವರ್ಕ್ ಆಗಿಲ್ಲ ಅಂತಂದಾಗ ಇಟ್ ಇಸ್ ನಾಟ್ ದಟ್ ವಿ ಆರ್ ನಾಟ್ ಟ್ಯಾಲೆಂಟೆಡ್. ವರ್ಕ್ ಆಗಿಲ್ಲ ಅಷ್ಟೇ, ಫಾರ್ ಸೋ ಮೆನಿ ರೀಸನ್ಸ್. ಐ ಆಲ್ವೇಸ್ ಥಿಂಕ್ ನೀ ಯಾಕೆ ಚಿತ್ರರಂಗದಲ್ಲಿ ಅನ್ಕೊಂಡಂಗೆ ಆಗಿಲ್ಲ ಅನ್ನೋದಕ್ಕೆ ಅಲ್ಲಿ ಮೇ ಬಿ ತುಂಬಾ ಆಪ್ಷನ್ಸ್ ಗಳಿದಾರೇನೋ. ಟೆಲಿವಿಷನ್ ಆಪ್ಷನ್ಸ್ ಇಲ್ಲ, ಒಂದೇ ಸೂಪರ್ ಸ್ಟಾರ್ ಇರೋದು ಅನುಶ್ರೀ ಅಷ್ಟೇನೆ. Thank you so much. So we are happy that you are ruling the small screen. Thank you. Big screen ಯಾವತ್ತು ಕರಿಯತ್ತೋ ಅಲ್ಲಿ ಮಾಡಬೇಕು ಅಂತ ಅಲ್ಲಿ ಮಾಡೋಣ ಅಷ್ಟೇ. But here
ಯು ಆರ್ ದ ರೂಲರ್. ಥ್ಯಾಂಕ್ ಯು ಅಂಡ್ ನನ್ನ ಹೆಮ್ಮೆ ಏನಪ್ಪಾ ಅಂತಂದ್ರೆ ಮೊದಲ ಆಡಿಷನ್ ಮಾಡಿದ್ದು ನಂದು ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್ ಸರ್ ಅವರು. ಸೊ ನಾನು ಇಲ್ಲೆಲ್ಲ ಪಾಸ್ ಆಗಿದ್ದೀನಿ ಅವ್ರು ಮಾಡಿರೋಂತ ಆಡಿಷನ್. ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ರಮೇಶ್ ಅರವಿಂದ್ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾದಲ್ಲೂ ಕೂಡ ನಾನು ಒಂದು ಆಕ್ಟ್ ಮಾಡಿದೀನಿ. ಅದು ಯಾರ ಜೊತೆ? ಕಮಲ್ ಹಾಸನ್ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಇಂಡಸ್ಟ್ರಿಲಿ ದೊಡ್ಡ ಸಿನಿಮಾಗಳು ಮಾಡದೇ ಇದ್ರು ಕೂಡ ದೊಡ್ಡ ಮೆಮೊರೀಸ್ ಅನ್ನ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಪಟಾಕಿ ಸಾಂಗು ಎಷ್ಟು ಪವರ್ ಪ್ಯಾಕ್ಟ್ ಆಗಿತ್ತು ಅಂತ ಕೇಳೋಣ. ಮೊದಲನೇದಾಗಿ ತರುಣ್ ಅವ್ರ ಹತ್ರ. ಪೂಜಾ, ವೆರಿ ವೆಲ್ ಡನ್, ವೆರಿ ವೆಲ್ ಥ್ಯಾಂಕ್ ಯು ಡನ್. ಸರ್. ಅದೆಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡಿದ್ರಿ ಇಬ್ರು. ಓವರ್ ಆಲ್ ಫುಲ್ ಥ್ರೂ ಔಟ್ ಸಾಂಗ್ ಎಕ್ಸ್ಪ್ರೆಷನ್ಸ್ ಟ್ರೈ ಮಾಡಿದ್ರಿ ನೀವು ಚೆನ್ನಾಗಿ, ಅದೇ ತರ ಕೊಡಬೇಕು ಅಂತ. ಡ್ಯಾನ್ಸ್ ಚೆನ್ನಾಗಿ ಮಾಡಿದಿರಾ, ಎಕ್ಸ್ಪ್ರೆಷನ್ ವೈಸು ಚೆನ್ನಾಗಿ ಮಾಡಿದಿರಾ. ವೆಲ್ ಡನ್ ಪೂಜಾ. ಥ್ಯಾಂಕ್ ಯು ಸರ್. ಜಗ ಸೂಪರ್. ಥ್ಯಾಂಕ್ ಯು ಸರ್. ಯಾರು ಮಾಸ್ಟ್ರು? ವಸಂತ್ ಮಾಸ್ಟರ್. ನೈಸ್ ಚೆನ್ನಾಗಿದೆ. ಪ್ರೇಮ ಮ್ಯಾಮ್. ಹಾಯ್ ಪೂಜಾ. ಹಾಯ್ ಮ್ಯಾಮ್. ಹಾಯ್ ಜಗಪ್ಪ. ಮ್ಯಾಮ್ ನಮಸ್ತೆ. ಜಗಪ್ಪ ಮಾತಾಡಂಗೆ ಇಲ್ಲ ಜಗಪ್ಪ. ಥ್ಯಾಂಕ್ ನೀನ್ ಆಕ್ಟಿಂಗ್ ಅಲ್ಲೂ ಸೈ, ಡ್ಯಾನ್ಸ್ ಅಲ್ಲೂ ಸೈ. ಯು ಮ್ಯಾಮ್. ಗುಡ್. ಪೂಜಾ, ಎಸ್ ಮ್ಯಾಮ್. ಟ್ರೈ ಮಾಡಿದ್ಯಾ. ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ವಸಂತ್ ಮಾಸ್ಟರ್, ಥ್ಯಾಂಕ್ ಯು. ರಮೇಶ್ ಸರ್ಗೆ ಈ ಪಟಾಕ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು? ಎನರ್ಜಿ ಸಖತ್ತಾಗಿತ್ತು, ಡ್ಯಾನ್ಸ್ ಸಖತ್ತಾಗಿತ್ತು, ಕೆಮಿಸ್ಟ್ರಿ ಸಖತ್ತಾಗಿತ್ತು. ಓವರ್ ಆಲ್ ಬಹಳ ಇಷ್ಟ ಆಯ್ತು ನನಗೆ. ಬಟ್ ಪೂಜಾ, ನೀವು ಫುಲ್ ಡ್ಯಾನ್ಸ್ ಮಾಡ್ತಿದ್ರಲ್ಲ 5 ನಿಮಿಷ ಅಲ್ಲ ಲಾಸ್ಟ್ ಟೈಮ್ ಸ್ಟೇಜ್ ಮೇಲೆ. ಎಸ್ ಸರ್. ಈಗ ಇದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಾಡಿರ್ತೀರಾ, ಶಾರ್ಟ್ ಬೈ ಶಾರ್ಟ್. ಏನ್ ಡಿಫರೆನ್ಸ್ ನಿಮ್ಗೆ ಅನಿಸ್ತು ಶೂಟಿಂಗ್ ಅಲ್ಲಿ? ಇಲ್ಲಿ 5 ನಿಮಿಷದಲ್ಲಿ ಫುಲ್ ಎನರ್ಜಿ ಹಾಕಿ ಮಾಡ್ತೀವಿ, ಅಲ್ಲಿ ಇಡೀ ದಿನ ಶೂಟ್ ಮಾಡ್ತೀವಿ. ಆ ಎನರ್ಜಿ ಕ್ಯಾರಿ ಫಾರ್ವರ್ಡ್ ಮಾಡೋದು. ಆಮೇಲೆ ಆ ಶಾರ್ಟ್ ಹೇಗೆ ಮಾಡಿದ್ವಿ ಅದೇ ಥರ ಎಕ್ಸ್ಪ್ರೆಷನ್ಸು, ಬೇರೆ ಆ್ಯಂಗಲ್ಲು ಸೇಮ್ ನಾವು ಆ್ಯಕ್ಟಿಂಗಲ್ಲಿ ಯಾವಾಗಲೂ ನೋಡಿದ್ವಿ 3 ಆ್ಯಂಗಲ್ಸ್, ಮಿಡ್, ಕ್ಲೋಸ್ ಅಪ್ ಮತ್ತೆ ವೈಡ್ ಮಾಡೋದು. ಡಾನ್ಸಲ್ಲೂ ಅದೇ ಥರ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು. ಯಾವ್ದು ಕಷ್ಟ ಆಯ್ತು ನಿಮಗೆ ಎರಡಲ್ಲಿ? ದಿಸ್ ಓನ್ಲಿ ಸರ್, ಈ ಥರ ಶೂಟ್ ಡೆಫಿನೆಟ್ ಆಗಿ ಮಾಡೋದು. ನೀವು ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ರಲ್ಲ 5 ಮಿನಿಟ್ಸ್, ಅದರ ಮಜಾನೇ ಬೇರೆ ಇತ್ತು ನನಗೆ. ಎಸ್ ಸರ್. ನೀವು ಕ್ಯಾಮರಾಗ ಮಾಡಿದಾಗ ಒರಿಜಿನಲ್ ಪೂಜಾಗ ಒಂದು ನೀವು ಡಾನ್ಸ್ ಮಾಡಿದಾಗ ಎಕ್ಸ್ಟ್ರಾರ್ಡನರಿ ಆಗಿರ್ತಿತ್ತು. ಯಾಕೆ ಮಿಸ್ ಆಗ್ತಿದೆ? ಒಂದೊಂದ್ಸಲಾನು ಮತ್ತೆ ಸ್ಟಾರ್ಟ್ ಮಾಡೋ ಫೀಲಿಂಗ್ ನೀವು ಕಂಟಿನ್ಯೂಸ್ ಆಗಿ ಮಾಡಿದಾಗ ಒಂದು ಪೈಲಪ್ ಆಗ್ತಿದೆ ಎನರ್ಜಿ, ಅದು ಮಿಸ್ ಆಗ್ತಿದೆ ಅನಿಸ್ತು. ಟೇಕ್ ಕೇರ್ ಆಫ್ ದಟ್. ಓಕೆ ಜಗಣ, ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಈ ಒಂದು ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ಕೇಳೋಣ. ತರುಣ್ ಅವರೇ 4.5. 4.5. ಪ್ರೇಮ ಮ್ಯಾಮ್ ಥ್ಯಾಂಕ್ ಯು 4.5. ಥ್ಯಾಂಕ್ ಯು ಮ್ಯಾಮ್. 5. ನಿಶ್ವಿಕಾ 4.5. ಥ್ಯಾಂಕ್ ಯು ಮ್ಯಾಮ್. ಸೂಪರ್ ಸ್ಕೋರ್ಸ್. ಹೆಂಗತ್ತ ಜಗ ನಮ್ಮ ಇಡೀ ಮಹಾನಟಿಲಿ ಪೂಜಾ ವೆನ್ ಇಟ್ ಕಮ್ಸ್ ಟು ಡಾನ್ಸ್ ಅಲ್ಲ, ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಓಕೆನಾ? ಈಗ ವಸಂತ್ ಮಾಸ್ಟರ್ ನೀನು ಅಬ್ಸರ್ವ್ ಮಾಡಿದ್ರಿ ಎಷ್ಟು ಪ್ರಾಪರ್ಟಿ ಯೂಸ್ ಮಾಡೋರೆ. ಮಾಸ್ಟರ್ ಅಲ್ಲಿ ಇದ್ದಿದ್ದು 4 ಬಕೆಟ್ನ ತಗೊಂಡು ಕೂಡ ಅಲ್ಲೊಂದು ಕೊರಿಯೋಗ್ರಫಿ ಮಾಡಿದ್ರು. ಯಾವ ಪ್ರಾಪನ್ನ ಕೂಡ ಅವರು ಅಲ್ಲಿ ವೇಸ್ಟ್ ಮಾಡಿಲ್ಲ ಅಲ್ಲ ಮಾಸ್ಟರ್? ಇವಳು ಹಾಗೆ ಅಲ್ಲಿ ಏನೇ ಸಿಕ್ಕಿದ್ರು ಕೂಡ ಅದನ್ನ ಬಳಸ್ಕೊಂಡು ಆಕ್ಟ್ನ ಎಕ್ಸಲೆಂಟ್ ಮಾಡ್ತಾಳೆ. ಸೊ ಹಾಗಾಗಿ ಅವಳಿಗೊಂದು ಸಣ್ಣ ಚಾಲೆಂಜ್. ಓಕೆನಾ? ನಾವು ಒಂದಷ್ಟು ಪ್ರಾಪರ್ಟಿಗಳನ್ನ ಕೊಡ್ತೀವಿ ಪೂಜಾ, ಆ ಪ್ರಾಪರ್ಟಿನ ಬಳಸ್ಕೊಂಡು ನೀನು ಹಾಡಕ್ಕೆ ಪರ್ಫಾರ್ಮ್ ಮಾಡಬೇಕು. ಸರಿ ಮ್ಯಾಮ್. ತುಂಬಾ ಅಬ್ಬಪ್ಪ. ನಿಮ್ ಎನರ್ಜಿಗೆ ಆ ಒಂದು ಸಚ್ ಅ ಗುಡ್ ಸ್ಪೋರ್ಟ್ ಅಲ್ವಾ? ಹೆಂಗ್ ಹೇಳಿದ ತಕ್ಷಣ ಆ ವೇದಿಕೆ ಬಗ್ಗೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ನೋಡಿ. ಬಂದ ತಕ್ಷಣ ಅವ್ರು ಟಕ್ಕನ ಪರ್ಫಾರ್ಮೆನ್ಸ್ ಗೆಲ್ಬಿಡ್ತಾರಲ್ಲ, ಆ ಆಸಕ್ತಿಗೆ ಒಂದು ದೊಡ್ಡ ಚಪ್ಪಾಳೆ. ಒಂದ್ ಕಡೆ ಜಗ್ಗ, ಇನ್ನೊಂದ್ ಕಡೆ ನಮ್ ರಮೇಶ್ ಸರ್. ಸಾಕಾತ್ ಸರ್, ನಿಮ್ಮ ಉತ್ಸಾಹ ಎಲ್ಲರಲ್ಲೂ ಇರ್ಲಿ, ನಿಮ್ಮಲ್ಲಿ ಇನ್ನೂ ಜಾಸ್ತಿ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಗುಡ್ ಲಕ್.